ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವತಿಯಿಂದ 122 ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ, ಈ 122 ವಿವಿಧ ಹುದ್ದೆಗಳು ಯಾವ್ಯಾವ ಒಂದು ವಿಭಾಗಗಳಲ್ಲಿ ಖಾಲಿ ಇದೆ, ಇದಕ್ಕೆ ಕ್ವಾಲಿಫಿಕೇಷನ್ ಏನು, ಮತ್ತು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು, ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವತ್ತು ಕಡೆಯ ದಿನಾಂಕ, ಮತ್ತು ಸೆಲೆಕ್ಷನ್ ಮೋಡ್ ಯಾವ ರೀತಿ ಇರುತ್ತೆ, ಮತ್ತು ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರ ಒಂದು ಪೋಸ್ಟಿಂಗ್ ಕಾಲ್ ಮಾಡಿರುವಂತಹ ಒಂದು ಬ್ರೀಫ್ ಅಡ್ವರ್ಟೈಸ್ಮೆಂಟ್. ಇದು ಫೆಬ್ರವರಿ 24ನೇ ತಾರೀಕಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರುವಂಥದ್ದು. ಸೊ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ನೀವು ಯಾವ ಒಂದು ನೇಮ್ ಆಫ್ ದಿ ಪೋಸ್ಟ್ ನ ಕಾಲ್ ಮಾಡಿದೆ ಅಂತ ಕೇಳಿದ್ದೆ ಆದ್ರೆ ನೀವು ನೋಡಬಹುದು ಸೈಂಟಿಸ್ಟ್ ಬಿ ಗ್ರೇಡ್ ಅಂತ ಒಂದು ಹುದ್ದೆಗಳಿದು. ಇದು ಪ್ರೀ ಕಕೂನ್ ಸೆಕ್ಟರ್ ಅಲ್ಲಿ ಕಾಲಿರುವಂತಹ ಹುದ್ದೆಗಳು. ಇದು ಯಾವ ಗ್ರೂಪ್ಗೆ ಬರುತ್ತೆ ಅಂತ ಹೇಳಿದ್ದೆ ಆದ್ರೆ ಎ ಗ್ರೂಪ್ಗೆ ಬರುವಂತಹ ಪೋಸ್ಟ್ಗಳು. ಮತ್ತೆ ಏನೆಲ್ಲ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿದ್ದೆ ಆದ್ರೆ ನಿಮಗೆ ಲೆವೆಲ್ 10 ಅಲ್ಲಿ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ 56,000 ಬೇಸಿಕ್ ಇರುತ್ತೆ, 1,77,500 ಗ್ರಾಸ್ ಸ್ಯಾಲರಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ 122 ಪೋಸ್ಟ್ಗಳು ಖಾಲಿದಾವೆ. ಸೊ ಇಲ್ಲಿ ರಿಸರ್ವೇಷನ್ ಕೂಡ ಕೊಟ್ಬಿಟ್ಟಿದ್ದಾನೆ. ಈ ಒಂದು ಟೋಟಲ್ ಓವರ್ ರೋಸ್ಟರ್ನ ಇಲ್ಲಿ ಡಿವೈಡ್ ಮಾಡಿದ್ದಾನೆ. ಸೊ SCಗೆ 20 ಪೋಸ್ಟ್ಗಳಿದೆ, STಗೆ 9 ಪೋಸ್ಟ್ ಇದೆ, OBCಗೆ 31 ಪೋಸ್ಟು, EWSಗೆ 12 ಪೋಸ್ಟು, 50 ಜನರಲ್ ಕ್ಯಾಟಗರಿಗೆ ಪೋಸ್ಟ್ ಇರುವಂಥದ್ದು. ಇನ್ಕ್ಲೂಡಿಂಗು PWBD ಅವರಿಗೆ 8 ಪೋಸ್ಟ್ಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ಸ್ಪೆಷಲೈಸೇಷನ್ ಬಂದು ಕೆಳಗಡೆ ಮೆನ್ಷನ್ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಜೆನೆಟಿಕ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ಗೆ ಬಂದಿದೆ ಆದ್ರೆ ಇವರಿಗೆ ಒಟ್ಟು 3 ಪೋಸ್ಟ್ ಇರುವಂತದ್ದು. ನಾನು ಓವರ್ ಆಲ್ ಪೋಸ್ಟ್ ಹೇಳ್ತಾ ಹೋಗ್ತೇನೆ. ಪ್ಲಾಂಟ್ ಜೆನೆಟಿಕ್, ರಿಸೋರ್ಸು, ಬಾಟ್ನಿ, ಅಗ್ರಿಕಲ್ಚರ್ ಬಾಟ್ನಿ ಅವರಿಗೆ ಒಟ್ಟು 3 ಪೋಸ್ಟ್ಗಳು ಖಾಲಿದಾವೆ ಸ್ನೇಹಿತರೆ. ಇಲ್ಲಿ ಸಿರಿಕಲ್ಚರ್ ಅವರಿಗೆ ಒಟ್ಟು 43 ಪೋಸ್ಟ್ಗಳನ್ನ ಖಾಲಿರುವಂತದ್ದು. ಅಗ್ರಿಕಲ್ಚರ್ ಮತ್ತೆ ಎಂಟಮಾಲಜಿ ಮತ್ತೆ ಇನ್ನಿತರೆ ಒಂದಷ್ಟು ಮಾಸ್ಟರ್ ಡಿಗ್ರಿಗಳಿಗೆ ಒಟ್ಟು 17 ಪೋಸ್ಟ್ ಖಾಲಿ ಇದೆ. ಮತ್ತೆ ಪ್ಲಾಂಟ್ ಪೆಥಾಲಜಿ, ಪ್ಲಾಂಟ್ ಪ್ರೊಟೆಕ್ಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಪ್ಲಾಂಟ್ ಪೆಥಾಲಜಿ ಅಂತ ಹೇಳ್ತಾರೆ, 2 ಪೋಸ್ಟ್ಗಳು ಖಾಲಿರುವಂಥದ್ದು. ಇಲ್ಲಿ ಪ್ಲಾಂಟ್ ಫಿಸಿಯಾಲಜಿ ಮತ್ತೆ ಕ್ರಾಪ್ ಫಿಸಿಯಾಲಜಿಗೆ ಬಂದಿದ್ದೆ ಆದರೆ 2 ಪೋಸ್ಟ್ ಇದೆ. ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ, ಮಾಲಿಕ್ಯುಲರ್ ಬಯಾಲಜಿ ಮತ್ತೆ ಬಯೋಟೆಕ್ನಾಲಜಿಗೆ ಒಟ್ಟು 4 ಪೋಸ್ಟ್ ಇರುವಂಥದ್ದು. ಹಾಗೆ ಇಲ್ಲಿ ಝುವಾಲಜಿ ಅಥವಾ ವೆಟರ್ನರಿ ಸೈನ್ಸು ಅವಕ್ಕೆ ಬಂದಿದ್ದೆ ಆದರೆ 3 ಪೋಸ್ಟ್ ಖಾಲಿರುವಂಥದ್ದು. ಫಾರೆಸ್ಟ್ರಿ, ಆಗ್ರೋ ಫಾರೆಸ್ಟ್ರಿ ವಿತ್ ಸ್ಪೆಷಲೈಸೇಷನ್ ಇನ್ ಆಗ್ರೋ ಫಾರೆಸ್ಟ್ರಿ ಕೇಳ್ತೇನೆ, ಅದಕ್ಕೆ ಒಟ್ಟು 5 ಹುದ್ದೆಗಳಿರುವಂಥದ್ದು. ಮತ್ತೆ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ GIS ಅಂತ ಏನು ಕರಿತೀವಲ್ಲ ಅವರಿಗೆ 2 ಹುದ್ದೆಗಳಿದ್ದಾವೆ. ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅವರಿಗೆ 1 ಪೋಸ್ಟ್ ಇದೆ. ಅಗ್ರಿಕಲ್ಚರ್ ವಿತ್ ಸ್ಪೆಷಲೈಸೇಷನ್ ಇನ್ ಅಗ್ರೋನಮಿ ಒಟ್ಟು 8 ಹುದ್ದೆಗಳು ಖಾಲಿ ಇದಾವೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ವಿತ್ ಸ್ಪೆಷಲೈಸೇಷನ್ ಅವರಿಗೆ 4 ಹುದ್ದೆ ಖಾಲಿರುವಂಥದ್ದು. ಹಾಗೆ ಬಂದಿದೆ ಆದರೆ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅವರಿಗೆ 4 ಹುದ್ದೆಗಳು ಖಾಲಿದಾವೆ. ಮತ್ತೆ ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇವರಿಗೆ 1 ಪೋಸ್ಟ್ ಅನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ, ಅನ್ರಿಸರ್ವ್ಡ್ ಅಲ್ಲಿ ಇದೆ. ಮತ್ತೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಎಜುಕೇಶನ್ ಬಂದಿದ್ದೆ ಆದರೆ ಒಟ್ಟು 10 ಪೋಸ್ಟ್ ಇರುವಂಥದ್ದು. ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬಯೋ ಸ್ಟ್ಯಾಟಿಸ್ಟಿಕ್ಸ್ ಅವರಿಗೆ 7 ಹುದ್ದೆಗಳು ಖಾಲಿ ಇದೆ. ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ವಿತ್ ಸ್ಪೆಷಲೈಸೇಷನ್ ಇನ್ ಫಾರ್ಮ್ ಮೆಷಿನರಿ ಅಂಡ್ ಪವರ್ ರಿನ್ಯೂವಬಲ್ ಎನರ್ಜಿ ಅಂತೇಳಿ ಅವರಿಗೆ 3 ಪೋಸ್ಟ್ ಇದೆ. ಓವರ್ ಆಲ್ 122 ಹುದ್ದೆಗಳು ಖಾಲಿರುವಂಥದ್ದು. ಫ್ರೆಂಡ್, ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಅಪ್ಲಿಕೆಂಟ್ ಶುಡ್ ಅಪಿಯರ್ ಫಾರ್ ದ ICAR, AICE, JRF or SRF PhD 2024 examination in all section or part as per the core and specialized subject indicated above ಅಂತ ಹೇಳ್ತಾರೆ. ಸೊ 2024ರಲ್ಲಿ ICAR ನಡೆಸುವಂತಹ JRF ಅಥವಾ SRF PhD ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನೀವು ಕ್ವಾಲಿಫೈ ಆಗಬೇಕು ಇದಕ್ಕೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದಕ್ಕೆ ತಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೆ ಆದರೆ ಇಲ್ಲಿ ನಿಮಗೆ ಏನು www.csb.gov.in ಹೋದ್ರೆ ಅಲ್ಲಿ ನಿಮಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಅಥವಾ http://ICAR.nta.nic.in ಹೋಗಿದ್ದೆ ಆದರೆ ನಿಮಗೆ ಈ 2024ರ ಈ ICARದು PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ದು ಲಿಂಕು ಅಥವಾ ಕಾಲಾಗಿರುವಂಥ ನೋಟಿಫಿಕೇಶನ್ ಸಿಗುತ್ತೆ, ಅದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ಈ ಒಂದು ಹುದ್ದೆಗಳಿಗೆ ಎಜುಕೇಷನಲ್ ಕ್ರೈಟೀರಿಯಾ ಫಾರ್ ಸೈಂಟಿಸ್ಟ್ ಬಿ ಏನು ಅಂತ ನೀವು ಕೇಳಿದ್ದೆ ಆದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಹೇಳ್ತಾ ಹೋಗ್ತಾರೆ, ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಆರ್ ಮಾಸ್ಟರ್ ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ನೀವು MSc ಮಾಡಿರಬೇಕು. ಅಲ್ಲಿ ಕೇಳಿರುವಂತಹ ವಿಭಿನ್ನ ಏನು MSc ಸಬ್ಜೆಕ್ಟ್ ವೈಸ್ ಕೇಳಿದ್ದೇನೆ ಅದಾಗಿರಬೇಕು. ಮತ್ತು ಅಗ್ರಿಕಲ್ಚರಲ್ ಸೈನ್ಸ್ ಆಗಿರಬೇಕು ನಿಮ್ಮ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿನಲ್ಲಿ ಅಂತ ಹೇಳ್ತಾರೆ. ಏಜ್ ಲಿಮಿಟ್ ಬಂದು ನಾಟ್ ಎಕ್ಸೀಡಿಂಗ್ 35 ಇಯರ್ಸ್ ಅಂತ ಹೇಳ್ತಾರೆ ಆಸ್ ಆನ್ ಲಾಸ್ಟ್ ಡೇಟ್. ಸೊ ಇನ್ನಿತರೆ ಮಾಹಿತಿಗಳು ಬೇಕಿತ್ತು ಅಂತ ಹೇಳಿದ್ದೆ ಆದರೆ ಸ್ನೇಹಿತರೆ ನೀವು ಈ ಒಂದು ಅಡ್ವರ್ಟೈಸ್ಮೆಂಟನ್ನು
ಫುಲ್ಲು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲು ಕಂಪ್ಲೀಟಾಗಿ ಓದಿ ಅನಂತರದಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಆಯಿತು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವತಿಯಿಂದ ಖಾಲಾಗಿರುವಂತಹ 122 ಸೈಂಟಿಸ್ಟ್ ಬಿ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ.